ನಮಸ್ಕಾರ. ಜನಾಂತರಂಗದೊಳಗೆ ಜಯದ ನಗೆಯನ್ನು ಬೀರ್ತಾ ಇರೋ ನಮ್ಮ ಜನ್ಮಾಂತರದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು, ಯಾವ ವ್ಯಕ್ತಿಯು ಇಂದಲ್ಲ ನಾಳೆ ಸಾಯ್ತೀನಿ ಅಂತ ಬದುಕೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಸಾವಿದೆ. ಆದರೆ ಯಾರೊಬ್ಬರೂ ಕೊನೆಯ ಗಳಿಗೆಯ ತನಕ ತನಗೆ ಸಾವಿದೆ ಅಂದುಕೊಂಡು ಜೀವಿಸುವುದೇ ಇಲ್ಲ. ಯಾಕೆ? ತನಗೆ ಸಾವಿಲ್ಲ ಅಂದುಕೊಂಡು ಬದುಕುವ ಯೋಚನೆ ಮಾಡೋದು ದೇಹವಲ್ಲ, ಮನಸ್ಸು. ಸುಪ್ತ ಮನಸ್ಸು ತನಗೆ ಸಾವಿಲ್ಲ ಅನ್ನುವ ಬಲಿಷ್ಠ ಭಾವನೆಯನ್ನ ಜಾಗೃತ ಮನಸ್ಸಿಗೆ ಕಳಿಸುತ್ತೆ. ನಮ್ಮ ಬದುಕು ಜೀವಂತವಾಗಿರೋದೇ ಈ ನಂಬಿಕೆಯ ಮೇಲೆ. ಹೌದು, ಇಂಥ ಒಂದು ನಂಬಿಕೆಯೇ ಮಾಜಿ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರ ಜನ್ಮಾಂತರದ ಬದುಕನ್ನು ತೆರೆದಿಟ್ಟಿದೆ. ನಿವೃತ್ತ ಎಸಿಪಿ ಸಂಗ್ರಾಮ್ ಸಿಂಗ್ ಅವರ ಈ ಜನ್ಮದಲ್ಲಿ ಅವರಿಗೆ ಖ್ಯಾತಿ, ಅಪವಾದ, ಏರಿಳಿತ ಎಲ್ಲ ಸಿಕ್ಕಿವೆ. ಇದಕ್ಕೆಲ್ಲ ಮೂಲ ಕಾರಣವಾದ ಹಿಂದಿನ ಜನ್ಮದಲ್ಲಿ ಇವರಿಗೆ ಸಿಕ್ಕಿದ್ದೇನು? ಕಷ್ಟ ಇದೆ ಸ್ವಲ್ಪ. ಯಾವ್ದಕ್ ಕಷ್ಟ ಇದೆ? ಊಟಕ್ಕೆ ಕಷ್ಟ ಇದೆ. ನಿನ್ಗೆ ಹೊಟ್ಟೆ ತುಂಬಾ ಊಟ ಸಿಗ್ತಿಲ್ವಾ? ಮನೆಯಲ್ಲಿ ಕೊಡ್ತಿಲ್ವಾ? ಸಣ್ಣಕ್ಕಿದೀಯಾ? ಅಪ್ಪ ಏನ್ ಮಾಡ್ತಾರಪ್ಪ? ಅಪ್ಪ ಏನ್ ಕೆಲಸ ಮಾಡ್ತಾರೆ? ಯಾಕೆ ಅಪ್ಪನ್ ನೆನ್ಸ್ಕೊಂಡ್ರೆ ದುಃಖ ಆಗತ್ತೆ? ನಿನ್ನೆಯ ಜನ್ಮಾಂತರ ಸಂಚಿಕೆಯಲ್ಲಿ ನೀವು ನೋಡಿದ್ದೀರಿ, ಸಂಗ್ರಾಮ್ ಸಿಂಗ್ ಅವರ ಹಿಂದಿನ ಜನ್ಮದ ಹೆಸರು ಯದು. ಹುಟ್ಟಿದ್ದು ರಬಕವಿ ಅನ್ನೋ ಊರಲ್ಲಿ. ಮದುವೆಯಾದ ಮೇಲೆ ವ್ಯಾಪಾರದಲ್ಲಿ ನಷ್ಟವಾಗಿ ಊರನ್ನೇ ಬಿಟ್ಟು ಮಲ್ಲಾಡಿಹಳ್ಳಿಗೆ ಹೋಗ್ತಾರೆ. ಮುಂದೇನಾಯ್ತು ನೋಡೋಣ ಬನ್ನಿ. ಊರು ಬಿಡ್ತಾ ಇದ್ದೀನಿ ನಾನು. ಊರ್ ಬಿಟ್ಟು ಎಲ್ಲಿ ಹೋಗ್ತೀಯಪ್ಪ? ಮಲ್ಲಾಡಲ್ಲಿ. ಮಲ್ಲಾಡಳ್ಳಿ ಸೂರ್ಯನ ಜೊತೆಲಿ ಹೋಗ್ತಾ ಇದ್ದಾನೆ ಮಗ. ಹೆಂಡತಿ ಬರ್ಲಿಲ್ವಾ? ಹೆಂಡತಿ ಹಿಂದೆ ಬರ್ತಾ ಇದ್ದಾಳೆ. ಅದೇನು ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೆ, ತೈಲದಲ್ಲಿ ಇಟ್ಕೊಂಡು ಬರ್ತಾ ಇದ್ದಾಳೆ. ಅಪ್ಪ ಅಮ್ಮನ್ ಬಿಟ್ಟು ಹೊರಟ್ಬಿಟ್ರೆ? ಅಪ್ಪ ಅಮ್ಮ ತೀರ್ಕೊಂಡಿದ್ರು ಈ ವಯಸ್ಸಲ್ಲಿ? ಅಪ್ಪ ಅಮ್ಮ ಇಲ್ಲ. ಸರಿ, ಎಲ್ಲಿಗೆ ಹೊರಟ? ಅಜ್ಜಿನೂ ಇಲ್ಲ ಈಗ. ಅಜ್ಜಿ, ನಿನ್ನ ಅಜ್ಜಿ ಇಲ್ಲ? ಮಲ್ಲಾಡಲ್ಲಿ ಬಂದೆ. ಸರಿ, ಊರು ಚೆನ್ನಾಗಿದೆ. ಮತ್ತೆ ವ್ಯಾಪಾರ ಮಾಡ್ತಾ ಇದ್ದೇನೆ. ಏನ್ ವ್ಯಾಪಾರ ಮಾಡ್ತಾ ಇದೀಯಪ್ಪ? ಮತ್ತೆ ದಿನಸಿ ಅಂಗಡಿ ಇಟ್ಟೆ. ಬಂಡವಾಳ ಅದಕ್ಕೆ ಎಲ್ಲ ಕಳ್ಕೊಂಡಿದ್ಯಲ್ಲ, ಬಂಡವಾಳ ಎಲ್ಲಿಂದ ಬಂತು? ಇತ್ತು ಒಂದು 5,500 ರೂಪಾಯಿ ಇತ್ತು. ಅದ್ರಲ್ಲೇ ವ್ಯಾಪಾರ ಮಾಡ್ತಾ ಶುರು ಮಾಡಿದ್ಯಾ? ಶುರು ಮಾಡಿದ್ದೇನೆ. ಸ್ಲೇಟ್ ಕೊಡ್ತಾ ಇದ್ದೇನೆ ಮಗುಗೆ ಸ್ಲೇಟ್ ಕೊಡ್ತಾ ಇದ್ದೇನೆ. ಹಿಂದಿನ ಜನ್ಮದ ಯದು ಊರು ಬಿಟ್ಟು ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿಗೆ ಬಂದ ಮೇಲೆ ಮತ್ತೆ ಜೀವನ ಸುಧಾರಿಸತ್ತೆ. ಇಲ್ಲಿಯೂ ದಿನಸಿ ಅಂಗಡಿ ವ್ಯಾಪಾರ ಮಾಡಿ ಜೀವನದಲ್ಲಿ ಅನುಕೂಲ ಸ್ಥಿತಿಗೆ ಬರ್ತಾರೆ. ದೊಡ್ಡ ಮನೆ
ಯಾರ್ದು? ದೊಡ್ಡ ಮನೆ ಮಾಡಿದೆ ನಾನು, ಬೇಷ್ ಬೇಷ್. ದೊಡ್ಡ ಮನೆ ಮಾಡಿದ್ದೀನಿ. ಹೆಂಗಿದೆ ದೊಡ್ಡ ಮನೆ ಅಂದ್ರೆ ಹೇಳು. ಮಗು ದೊಡ್ಡವನಾಗಿದ್ದಾನೆ, ಸೂರ್ಯ ದೊಡ್ಡವನಾಗಿದ್ದಾನೆ, ಸೂರ್ಯನ್ ತರನೇ ಇದಾನ, ಬೆಳಗ್ತಿದಾನ, ಚೆನ್ನಾಗಿದ್ದಾನೆ. ಮುಂದೆ ಮಕ್ಳಾಗ್ಲಿಲ್ವಾ ನಿಮ್ಗೆ? ಒಬ್ಬನೇನಾ? ಕಡೆಗೂ ಹೆಂಡತಿ ಹೆಸರು ಹೇಳಲಿಲ್ಲ ನೋಡು. ಹೆಂಡತಿ ಹೆಸರು ಹೇಳ್ರಿ. ಹಾ ನಾಚಿಕೆ ಬೇಡ, ಹೆಂಡತಿ ಹೆಸರು ಹೇಳ್ರಿ. ರಾಗಿಣಿ. ಗುಡ್ ಗುಡ್ ಗುಡ್. ಹಾ ಹೇಳಿಪ್ಪ. ಯದು ಆಗಿದ್ದ ಸಂಗ್ರಾಮ್ ಸಿಂಗ್ ಹಿಂದಿನ ಬದುಕು ಮತ್ತೊಂದು ಮಜಲಿಗೆ ಜಾರಿದ್ದು ಆಗಲೇ. ಆಗ ಪ್ರಾರಂಭ ಆಗಿತ್ತು ಸ್ವಾತಂತ್ರ್ಯ ಹೋರಾಟ. ಆ್ಯಂಡ್ ಹೋದ ಜನ್ಮದಲ್ಲಿ ಹೆಂಗೆ ಮಗ ಅಂದರೆ ಜೀವ, ಈ ಜನ್ಮದಲ್ಲೂ ಹಂಗೆ. ನಾನಿದ್ರೆ ಇನ್ನು ಯಾರೂ ಬೇಡ ಅವ್ರಿಗೆ. ಸೊ ಅದೊಂದು ಸೇಮ್ ಸಿಮಿಲಾರಿಟಿ ಇದೆ. ಯದು ಆಗಿದ್ದ ಸಂಗ್ರಾಮ್ ಸಿಂಗ್ ಅವರಿಗೆ ಪೂರ್ವ ಜನ್ಮದಲ್ಲಿ ತುಂಬಾ ವಯಸ್ಸು ಆಗತ್ತೆ. ಮಗ ಸೂರ್ಯ ಬೆಳೆದು ನಿಂತಿದ್ದ. ಅವನನ್ನು ಉದ್ಯೋಗಕ್ಕಾಗಿ ದಾವಣಗೆರೆಗೆ ಕಳಿಸಿದ್ದೂ ಆಯಿತು. ನಿಮ್ಮ ಮಗನ್ ಕಳಿಸ್ಕೊಟ್ಟಿದ್ದು ಯಾವ ಇಯರ್ ಅಲ್ಲಿ, ಎಷ್ಟನೇ ಇಸ್ವಿ ಅದು ನೋಡಿ, ನೆನ್ಪು ಮಾಡ್ಕೊಳ್ಳಿ. ಯುದ್ಧ ನಡೀತಾ ಇದ್ದಾಗ. ಯುದ್ಧ ನಡೀತಾ ಇತ್ತಾ? ಯಾರಿಗೆ? ಎಲ್ಲ ಗಾಂಧಿ ಕ್ಯಾಪ್ ಹಾಕೊಂಡು ಯುದ್ಧ ನಡೀತಾ ಇದ್ದಾಗ. ಓ ಗಲಾಟೆ, ಸ್ವತಂತ್ರ ಸಂಗ್ರಾಮ, ಸ್ವತಂತ್ರಕ್ಕಾಗಿ ಯುದ್ಧ. ಗಲಾಟೆ, ಬಹಳ ಗಲಾಟೆ ನಡೀತಾ ಇತ್ತು. ನಿಮ್ಮೂರಲ್ಲೇ ಆಯ್ತಾ? ಮಲ್ಲಾಡಿಹಳ್ಳಿಯಲ್ಲಿ? ನಮ್ಮೂರಲ್ಲಿ ಬಹಳ ಗಲಾಟೆಗಳು. ಪೊಲೀಸ್ನವ್ರಿಗೂ ನಮ್ಗೂ ಅವ್ರಿಗೂ ಎಲ್ಲ ಗಲಾಟೆನೆ. ನೀವು ಏನಾದ್ರು ಭಾಗವಹಿಸಿದ್ರಾ? ಲಾಟಿನಲ್ಲಿ ಹೊಡೆದ್ಬಿಟ್ರು ಪೊಲೀಸ್ನವರು. ಯಾರು? ನನ್ಗೆ ಪೊಲೀಸರು ಹೊಡೆದ್ರ? ನಾನು ಗಾಂಧಿ ಕ್ಯಾಪ್ ಹಾಕೊಂಡು ಹೋಗಿದ್ದೆ. ನೀವ್ ಹಾಕೊಂಡೋದ್ರಿ ಗಾಂಧಿ ಕ್ಯಾಪ್? ಯಾಕೆ ಹಾಕೊಂಡೋದ್ರಿ? ಊರವರೆಲ್ಲ ಹೋದ್ರು, ನಾನು ಹೋದೆ. ಮಲ್ಲಾಡಿ ಹಳ್ಳಿಯಲ್ಲೂ ಸ್ವಾತಂತ್ರ್ಯ ಹೋರಾಟ ಜೋರಾಗಿತ್ತು. ವಯಸ್ಸಾದ ಯದು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಪೊಲೀಸ್ನವ್ರು ಮನೆ ಮನೆಗೆ ಬಂದು ಹೊಡಿತಾ ಇದ್ದಾರೆ. ಯಾಕೆ ಗಲಾಟೆ ಮಾಡ್ತೀರ ಅಂತ. ಸ್ವಾತಂತ್ರ್ಯ ಬೇಕು ಅಂತ ಇದಾರೆ ಎಲ್ಲಾರು. ಎಲ್ಲಾರ್ಗು ಹೊಡಿತಾ ಇದಾರೆ ಪೊಲೀಸ್. ಸೂರ್ಯನ್ಗೇನಾಗಿತ್ತು? ನಿಮ್ಗೆ ಹೊಡೆದ ಪೊಲೀಸರು ಇಂಡಿಯಾದವ್ರ ಫಾರಿನ್ನವ್ರ? ಅಲ್ಲೇ 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 ಅವರು ಮಲ್ನಾಡಹಳ್ಳಿ ಪೊಲೀಸ್ ಅವರು. ಮಲ್ನಾಡಹಳ್ಳಿ ಪೊಲೀಸ್, ಇಂಡಿಯನ್ಸ್. ನಿಕ್ಕರ್ ಹಾಕ್ಬಿಟ್ರು, ನಿಕ್ಕರ್ ಹಾಕೊಂಡು ಹೊಡೆದ್ರು. ಈ ಹೊಡೆತ ತಿಂದವಾಗ ನಿಮ್ಗೆ ಎಷ್ಟು ವಯಸ್ಸಪ್ಪ? 60? ಕಚ್ಚೆ ಪಂಚೆ ಕಟ್ಕೊಂಡಿದ್ರಿ? ಗಾಂಧಿ ಗಾಂಧಿ ಕ್ಯಾಪ್. ಗಾಂಧಿ ಕ್ಯಾಪ್. ರಾಜಪ್ಪನವ್ರಿಗೆಲ್ಲ ಹೊಡೆದ್ರು, ಚೆನ್ನಾಗಿ ಹೊಡೆದ್ಬಿಟ್ರು. ಇನ್ ಬಂದ್ರೆ ಹೊಡಿತೀನಿ ಅಂತ. ಊರಿಂದ ಮುಂದೆ ಹೋಗಕ್ಕಾಗ್ಲಿಲ್ಲ. ಸಂಗ್ರಾಮ್ ಸಿಂಗ್ ಅವರ ಹಿಂದಿನ ಜನ್ಮದ ನೆನಪಿನಲ್ಲಿ ಕೆಲವು ಹೆಸರುಗಳು ಬರುತ್ತವೆ. ಅವುಗಳಲ್ಲಿ ರಾಮಪ್ಪ ಅನ್ನುವ ಹೆಸರು ಒಂದು. ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವ್ರು ಯಾರಾದ್ರೂ ಹಿರಿಯ ನಾಯಕರನ್ನು ನೋಡಿದ್ರ ನೀವು ಊರಲ್ಲಿ? ಇಲ್ಲ, ಊರಲ್ಲಿ ಅದೇ ರಾಮಪ್ಪ. ಅವರೇನಾ ಹಿರಿಯರು? ಅವರೆಲ್ಲ ಸ್ವಾತಂತ್ರ್ಯಕ್ಕೆ ಓಡಾಡ್ತಾ ಇದ್ರು ನಕ್ಷತ್ರ ಎಲ್ಲರೂ. ನಂತರ ಏನಾಯ್ತು? ಬಂತ. ಖುಷಿ ಆಯ್ತಾ? ಯಾರು ಹೇಳಿದಾರೆ ಅವನ್ಗೆ ಮೂರಲ್ಲಿ ಗಲಾಟೆ ಆಗಿದೆ ಅಂತ? ನಿಮ್ಮೂರಿಂದ ಹತ್ರನೇ ತಾನೆ ದಾವಣಗೆರೆ? ವ್ಯಾಪಾರ ಮಾಡ್ತಾ ಇದ್ದಾನಂತ ಮಗ, ಎಲೆಕ್ಟ್ರಿಕ್ ವ್ಯಾಪಾರ. ದಿನಗಳು ಕಳೀತಾ ಇದ್ದಾಗ ಸ್ವಾತಂತ್ರ್ಯ ಹೋರಾಟ ಉಗ್ರ ರೂಪ ತಾಳತ್ತೆ. ಈ ಯದು ಸೇರಿದಂತೆ ಸಾಕಷ್ಟು ಜನರನ್ನು ಬ್ರಿಟಿಷ್ ಪೊಲೀಸರು ಬಂಧಿಸಿ ಜೈಲಿಗೆ ಹಾಕ್ತಾರೆ. ಪೊಲೀಸರು ತಗೊಂಡು ಹೋಗ್ತಾ ಇದ್ದಾರೆ ನನ್ಗೆ. ಯಾಕೆ? ಗಲಾಟೆ ಮಾಡ್ದ ಅಂತ. ಮಗನು ಅಳ್ತಾ ಇದ್ದಾನೆ.
ಹ್ಮ್ ಪರವಾಗಿಲ್ಲ ಹೋಗ್ತೀನಿ ಬಿಡು. ಏನ್ ಹೆದರಿಕೆ ಐತೆ ನಿಂಗೆ ಪೊಲೀಸರು ಕಂಡ್ರೆ? ಸ್ವಾತಂತ್ರ್ಯ ಓಡಾಡ್ತಾ ಇದ್ದೀನಿ, ಹ್ಮ್ ಜೀವ ಕೊಟ್ಬಿಡ್ತೀನಿ ಬೇಕಾದ್ರೆ. ಹ್ಮ್ ದೇಶದ ಬಗ್ಗೆ ಅಷ್ಟೊಂದು ಅಭಿಮಾನ ಐತಾ? ಊರವರೆಲ್ಲ ಬಹಳ ಅಭಿಮಾನ ನಮಗೆಲ್ಲ. ಹಾ ಸ್ವಾತಂತ್ರ್ಯ ಬರುತ್ತೆ ಅಂತ ಹಾ ಹಾ ಮಠದ ಮುಂದೆ ಹೋಗ್ತಾ ಇದ್ದೀನಿ. ಹಾ ನಮಸ್ಕಾರ ಮಾಡಿದೆ ಸ್ವಾಮಿ. ಎಲ್ಲಿದೆ ಜೈಲು? ಎಲ್ಲಿತ್ತು? ಯಾವುದು ದೊಡ್ಡ ಊರು ಜೈಲು. ಹ್ಮ್ ಸ್ವಾತಂತ್ರ್ಯದ ಎಲ್ಲರೂ ಹಾಕೊಂಡಿದ್ದಾರೆ, ಗಾಂಧಿ ಕ್ಯಾಪ್ ಎಲ್ಲರಿಗೂ ಒಳಗಡೆ ಹಾಕ್ಬಿಟ್ರು. ಜೈಲಲ್ಲಿ ಹಾಕಿದಾಗ ಏನಾದ್ರು ನಿಮ್ಗೆ ಹೊಡಿತಿದ್ರ? ಊಟ ತಿಂಡಿ ಕೊಡ್ತಿದ್ರಾ? ಹಾ ಬಂದ್ ಮಾಡಿದ್ರು ಹೋಗ್ತಾ ಇದ್ರು. ಬಂದು ಹೊಡೆದು ಹೋಗ್ತಿದ್ರಾ? ಒಂದೇ ಬಟ್ಟೆ ಏನಿರಲಿಲ್ಲ. ಹ್ಮ್ ಸ್ವಾತಂತ್ರ್ಯಕ್ಕಾಗಿ ಜೈಲುವಾಸ, ಉಪವಾಸ, ಬೂಟು ಕಾಲಿನ ಒದೆತ ಎಲ್ಲವನ್ನೂ ಅನುಭವಿಸ್ತಾರೆ. ಕೊನೆಗೊಂದಿನ ಬಿಡುಗಡೆಯೂ ಆಗತ್ತೆ. ಬಿಡುಗಡೆ ಆಯ್ತಾ ಜೈಲಿಂದ? ಜೈಲಲ್ಲೇ ಇದ್ರು. ಹ್ಮ್ ಗಾಂಧಿ ಕ್ಯಾಪ್ ಕಿತ್ಕೊಂಡೆ ಸತ್ಬಿಟ್ರು. ಹ್ಮ್ ಕೋಪ ಬರ್ತಾ ಇದೆಯಾ ಆಮೇಲೆ? ಗಾಂಧಿ ಕ್ಯಾಪ್ ಹೋಯ್ತಲ್ಲ. ಹ್ಮ್ ಗಾಂಧಿನ ಯಾವತ್ತಾದ್ರೂ ನೋಡಿದ್ರ? ಬೇಡ. ಹ್ಮ್ ಗಾಂಧಿನ ಯಾವತ್ತಾದ್ರೂ ನೋಡಿದ್ರ? ಹೆಸರು ಕೇಳಿದ್ದೆ, ಹ್ಮ್ ಅವರೆಲ್ಲ ಹೆಸರು ಹೇಳ್ಸ್ಕೊಂಡ್ ಬರ್ತಾ ಇದ್ರು. ಊರವರೆಲ್ಲ ಗೊತ್ತಾಗಿದೆ. ಎಷ್ಟು ದಿನಕ್ಕೆ ಜೈಲಿಂದ ಹೊರಗಡೆ ಬಂದ್ರಿ? 10 ವರ್ಷ ಆಗೋಯ್ತು. ಈಗ 70 ವರ್ಷ, ನೀವು 60 ವರ್ಷಕ್ಕೆ ಹೋಗಿದ್ದು. 65. 65. ಬಹಳ ವರ್ಷ, ಬಹಳ ಮುದುಕ ಆಗಿದ್ದೇನೆ ಈಗ. ಇಂಥ ಸಾಕಷ್ಟು ಏರಿಳಿತದ ಬದುಕು ಕೊನೆಗೂ ಅಂತ್ಯಕ್ಕೆ ಬಂದು ನಿಲ್ಲುತ್ತದೆ. ಹಿಂದಿನ ಜನ್ಮದ ಬದುಕಿನ ಕೊನೆಯ ಕ್ಷಣಗಳನ್ನು ಹೀಗೆ ವಿವರಿಸಿದ್ದಾರೆ ಸಂಗ್ರಾಮ್ ಸಿಂಗ್. ಆಮೇಲೆ ಏನಾಯ್ತಪ್ಪ? ಎಷ್ಟು ವರ್ಷ ಬದುಕಿದ್ರಿ? 80ರವರೆಗೂ ಆಯ್ತು. ಹ್ಮ್ ಆಯ್ತು, ಬಿದ್ದೆ ನಮ್ಗೆಲ್ಲ ಬಿದ್ದೆ. ಹೆಚ್ಚಾಗೋಯ್ತು. ಬಿದ್ದಿಲ್ಲ. ಹ್ಮ್ ಹಾಗೆನೇ ಹೇಳ್ತಾ ಇದ್ದಾಳೆ. ಹ್ಮ್ ಇನ್ನು ಬದುಕಿದ್ದೀರಾ? ದೇಹ ಬಿಟ್ರ? ತುಂಬಾ ಅಳ್ತಿದಾರ? ಮಗ ಇದ್ದಾನ? ಸೂರ್ಯ ಹೊರಗಡೆ ಹೊಟ್ಬಿಟ್ಟಿದ್ದಾನೆ. ಹ. ನೀವು ದೇಹ ಬಿಟ್ಟಾಗ ಎಷ್ಟು ಸಮಯ? ಸೂರ್ಯ ಮುಳುಗ್ತಾ ಇದ್ದ. ಸಂಗ್ರಾಮ್ ಸಿಂಗ್ ಅವರ ಈ ಜನ್ಮದಲ್ಲೂ ಬರೀ ಸಂಘರ್ಷಗಳೇ. ಅದೇ ರೀತಿ ಹಿಂದಿನ ಜನ್ಮದಲ್ಲೂ ಇತ್ತು. ಹೀಗೆ ತುಂಬಾ ಸಾಮ್ಯತೆ ಇರುವ ಗತಜನ್ಮದಿಂದ ಸಂಗ್ರಾಮ್ ಸಿಂಗ್ ಅವರನ್ನು ಗುರೂಜಿಯವರು ಈ ಜನ್ಮಕ್ಕೆ ಕರೆದುಕೊಂಡು ಬರ್ತಾರೆ. ಸಂಗ್ರಾಮ್ ಸಿಂಗ್ ಅವರ ಹಿಂದಿನ ಜನ್ಮಕ್ಕೆ ಈ ಜನ್ಮದಲ್ಲೂ ಆಧಾರಗಳು ಸಿಕ್ಕಿವೆ. ರಬಕವಿ ಹಾಗೂ ಮಲ್ಲಾಡಿಹಳ್ಳಿಗೆ ಹೋದ ನಮ್ಮ ಸಂಶೋಧನಾ ತಂಡಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ. ಅವರಿಗೆ ಈ ಊರಿನ ಜನಗಳ ಒಡನಾಟ ಇತ್ತು. ಜನಗಳಲ್ಲಿ ವಿಶ್ವಾಸ ಇಟ್ಕೊಂಡಿತ್ತು. ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಹೇಳಿದ ಮಾಹಿತಿಗಳೊಂದಿಗೆ ನಮ್ಮ ಸಂಶೋಧನಾ ತಂಡ ಮೊದಲು ಹೋಗಿದ್ದು ರಬಕವಿಗೆ. ನೂರಾರು ವರ್ಷಗಳ ಹಿಂದಿನ ಮಾತಾದ್ದರಿಂದ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟ ಕುಟುಂಬ ವರ್ಗ ಸಿಗೋದಿಲ್ಲ. ಆದರೆ
ಸಂಗ್ರಾಮ್ ಸಿಂಗ್ ಹೇಳಿದ ಊರಿನ ವಿಷಯಗಳು ಹೇಳಿದ ಹಾಗೆಯೇ ಇದ್ದವು. ಇದರಲ್ಲಿ ಅವರು ಹೋಗ್ತಿದ್ದ ಸಂತೆ ತೋಪು ಶಾಲೆಯ ಊರು ಒಂದು. ಹೇಳ್ತಾ ಇದ್ರು, ಅವಾಗೊಂದೇನೋ ಇತ್ತು, ತೋಪ ಅಂತಿತ್ತು. ಸಾಮಾನ್ಯವಾಗಿ ಈಗಿನಂತ ಒಂದು ಸುಸಜ್ಜಿತ ಕಟ್ಟಡ ಅದು ಏನೂ ಇರಲಿಲ್ಲ. ಈ ಶಿಕ್ಷಣ ಪಡಿಬೇಕಾದ್ರೆ ಗಿಡಗಳ ಮಧ್ಯದಲ್ಲಿ ಏನೋ ಒಂದು ತೋಪ್ ತರ ಇರ್ತಿತ್ತು. ಅಂಥದ್ರಲ್ಲಿ ಕೂತ್ಕೊಂಡು ಒಂದು ಶಿಕ್ಷಣದ ವ್ಯವಸ್ಥೆ ಇತ್ತು ಅಂತಂದ ನಮ್ಮ ತಂದೆಯವರು ಹೇಳ್ತಾ ಇದ್ರು. ಅದು ನನಗೆ ಕೇಳಿ ಗೊತ್ತಾಯ್ತು. ತೋಪ್ ಅಂತ ಮೊದಲಿಂದ ಇತ್ತು ಒಂದು ಊರ 2-3 ಕಿಲೋಮೀಟರ್. ಆಮೇಲೆ ಸಂತೆ ಊರು ಅಂತ ಆಯಿತು. ಈಗ ಏನದ ಸತ್ತಿ ಅಂತ ಕರೀತಾರೆ ಊರಿಗೆ. ಇಲ್ಲಿಯ ಶಾಲೆಗೆ 120 ವರ್ಷದ ಇತಿಹಾಸ ಅದ. ನಮ್ಮ ಅಜ್ಜಂದರು, ನಮ್ಮ ತಂದೆಯವರು, ನಾವು ಎಲ್ಲ ಅದೇ ಶಾಲೆಯೊಳಗೆ ನಾವು ಕಲ್ತವ್ರಿದ್ದೀವಿ. ಶಾಲೆಯ ಊರಿನ ಜೊತೆಗೆ ಸಂಗ್ರಾಮ್ ಸಿಂಗ್ ಹೇಳಿದ ಮನೆಗಳು, ಬೀದಿಗಳು, ವ್ಯಾಪಾರದ ಸ್ಥಳಗಳು ಹಾಗೆಯೇ ಇವೆ. ನಮ್ಮ ಅಜ್ಜ ಅವ್ರು ಹೇಳ್ತಿದ್ರು, ರಬಕವಿಯಿಂದ ನದಿ ದಾಟೆ ಇಲ್ಲೇ ಎದು ಅಂತಾರೋ ಬಂದು ಹೋಗ್ತಿದ್ರು. ರಬಕವಿ ನಮ್ಗೆ ಮೊದಲು ರಗಡ ಸಂಬಂಧ ಇದೆ. ಸಂಗ್ರಾಮ್ ಸಿಂಗ್ ಅವರ ಹುಟ್ಟಿದ ಊರಿನ ವಿವರಗಳನ್ನು ತಿಳ್ಕೊಂಡ ನಂತರ ನಮ್ಮ ತಂಡ ಹೋಗಿದ್ದು ಮಲ್ಲಾಡಿಹಳ್ಳಿಗೆ. ಯದು ಆಗಿದ್ದ ಸಂಗ್ರಾಮ್ ಸಿಂಗ್ ಈ ಊರಿಗೆ ಬಂದಾಗ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತಿತ್ತು. ಆಗ ಇದ್ದ ಹೆಸರುಗಳಲ್ಲಿ ರಾಮಯ್ಯ ಅನ್ನೋ ಹೆಸರು ಒಂದು. ಆ ರಾಮಪ್ಪನವರ ಮಗನೂ ನಮಗೆ ಸಿಕ್ಕಿದ್ದಾರೆ. ಇಲ್ಲಿ ನಮ್ಮ ತಂದೆಯವರಲ್ಲೇ ರಾಮಪ್ಪರು, ಗೌಡ್ ರಾಮಪ್ಪ ಅಂತೇಳಿ. ಅವರಪ್ಪ ಗೌಡ್ ವೀರಜ್ಜ. ಅವರಿಗೆ ಈ ಊರಿನ ಜನಗಳ ಒಡನಾಟ ಇತ್ತು. ಜನಗಳಲ್ಲಿ ವಿಶ್ವಾಸ ಇಟ್ಕೊಂಡಿದ್ರು. ಜೊತೆಗೆ ಈ ಶಂಕರಪ್ಪನವರಿಗೆ ತನ್ನ ತಂದೆಯ ಜೊತೆ ಯದು ಅನ್ನುವ ವ್ಯಕ್ತಿ ಇದ್ದರು ಅನ್ನುವ ನೆನಪೂ ಇದೆ. ನಮ್ಮ ತಂದೆಯವರ ಜೊತೆಗೆ ಯದೂಪ, ಇದೇ ಗ್ರಾಮದೊಳಗೆ ಎತ್ತಿನ ಮನೆ ಚಿಕ್ಕಜ್ಜ, ಮುದಿಮಲ್ಲಜ್ಜ, ಆಮೇಲೆ ಬಾಣಿರಂಗಜ್ಜ, ಇನ್ನೂ ಮುಂತಾದವರು ಬಹಳಷ್ಟು ಜನ ನಮ್ಮ ಅಜ್ಜನ ತಂದೆಯವರ ಜೊತೆಗಾರರಾಗಿದ್ದರು. ಇವರ ಮಾತಿಗೆ ಇಲ್ಲಿನ ಕಾಲೇಜಿನ ಶಿಕ್ಷಕರು, ಪ್ರಾಂಶುಪಾಲರು ಕೂಡ ಸಾಕ್ಷಿಯಾಗ್ತಾರೆ. ಅವ್ರ ತಂದೆಯ ರಾಮಪ್ಪ ಅಂತ ಹೇಳಿಂತ ಅವ್ರು ಹೇಳಿದ್ರು. ನಾವು ಆ ಸಂಗತಿಗಳನ್ನ ನೋಡದೇ ಇದ್ರು ಕೂಡ ಇವ್ರು ಹೇಳುವ ಮಾತುಗಳನ್ನ ನಾವು ಒಪ್ಪಿಕೊಳ್ಳಬಹುದು ಅಂತ ಹೇಳಿಂತ ಅನ್ಸುತ್ತೆ. ಅವ್ರು ಹೇಳೋ ಪ್ರಕಾರ ಮತ್ತೆ ಅವ್ರು ಕೊಡ್ತಕ್ಕಂಥ ಮಾಹಿತಿಯ ಪ್ರಕಾರ ಅವ್ರು ಹೇಳಿದಂತ ಎಲ್ಲ ವ್ಯಕ್ತಿಗಳು ಕೂಡ ಈ ಸಂಸ್ಥೆ ಒಳಗೆ ಕೆಲಸ ಮಾಡಿರೋದ್ರಿಂದ ಮತ್ತೆ ಅವರು ಇಲ್ಲಿ ಒಬ್ಬ ಹಿರಿಯ ಈ ಉಳಿದಿರೋ ಪೈಕಿ ಅತ್ಯಂತ ಹಿರಿಯ ವ್ಯಕ್ತಿ ಆಗಿರೋದ್ರಿಂದ ಆ ಮಾತುಗಳಿಗೆ ನಾವು ಒತ್ತನ್ನು ಕೊಡಬಹುದು ಮತ್ತೆ ನಂಬಬಹುದು ಅಂತ ನನ್ನ ಅನಿಸಿಕೆ. ಇದಲ್ಲದೆ ಸಂಗ್ರಾಮ್ ಸಿಂಗ್ ಅವರ ಹಿಂದಿನ ಜನ್ಮದ ಮಗನಾದ ಸೂರ್ಯ ಅನ್ನೋ ಹುಡುಗ ಮಠದ ಶಾಲೆಗೆ ಬರ್ತಿದ್ದ ನೆನಪು ಈ ಶಂಕರಪ್ಪನವರಿಗಿದೆ. ಅಲ್ಲಿ ಸೂರ್ಯ ಎಂಬ ಹುಡುಗ ನನ್ನ ಹತ್ರ ವ್ಯಾಸಂಗ ಮಾಡ್ತಿದ್ದ, ಅಷ್ಟು ಗೊತ್ತು. ಇದಲ್ಲದೆ ಈ ಜಾಗವನ್ನು ಯಾವತ್ತೂ ನೋಡದೇ ಇದ್ದ ಸಂಗ್ರಾಮ್ ಇಲ್ಲಿನ ಮಠದ ಬಗ್ಗೆ, ಊರಿನ ಬಗ್ಗೆ, ಜನಗಳ ಬಗ್ಗೆ ಹೇಳಿದ ಸಾಕಷ್ಟು ವಿಚಾರಗಳಿಗೆ ಸಾಮ್ಯತೆ ಇದೆ. ಇದು ಆ ಜನ್ಮದ ದಾಖಲೆಗಳಾದರೆ ಈ ಜನ್ಮದಲ್ಲಿ ಸಂಗ್ರಾಮ್ ಸಿಂಗ್ ಅವರ ಬದುಕಲ್ಲೂ ಸಾಕಷ್ಟು ಹಿಂದಿನ ಜನ್ಮದ ಹೋಲಿಕೆಗಳಿವೆ. ಅವರು ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲೂ ದಿನಸಿ ಅಂಗಡಿ ಇಡಬೇಕು ಅಂತ ಆಗಾಗ ಹೇಳ್ತಾ ಇದ್ದಿದ್ದು ವಿಚಿತ್ರವೇ ಸರಿ. ಒಂದಿದು ಆಯ್ತು, ದಿನಸಿ ಅಂಗಡಿ ಅಂತ ಹಾಕಿದ್ರಲ್ಲ, ಯಾವಾಗ್ಲೂ ಹೇಳೋರು ಇವರು ರಿಟೈರ್ಡ್ ಆದ್ಮೇಲೆ ಹಾಕ್ತೀನಿ, ಅಂಗಡಿ ಹಾಕ್ತೀನಿ, ನಂಗೆ ತುಂಬಾ ಇಷ್ಟ ಅಂತ. ಅದು ಒಂದು ಇದು ಆಯ್ತು. ಇವ್ರ ತಾಯಿ ಹೆಸರು ಜನ್ಮದಲ್ಲಿ ತಾಯಿ ಹೆಸರು ಪಾರ್ವತಿ, ಈ ಜನ್ಮದಲ್ಲಿ ಪಾರ್ವತಿನ ಸೇಮ್ ಅದೇ ಹೆಸರು. ರಮಾ ಅಂತ ತಂಗಿ ಹೆಸರು ಹೇಳಿದ್ರು ಅವರು. ಸರಿ, ತಂಗಿ ಅಂತ ನಮ್ಮ ನಾದ್ನಿ ಮಗಳ ಹೆಸರು ರಮಾನೆ ಅಂತ. ತಂದೆಯಾಗಿ ತುಂಬಾ ಪ್ರೀತಿಯಿಂದ ಇರ್ತಾರೆ. ಆ್ಯಂಡ್ ಹೋದ ಜನ್ಮದಲ್ಲಿ ಹೆಂಗೆ ಮಗ ಅಂದರೆ ಜೀವ, ಈ ಜನ್ಮದಲ್ಲೂ ಹಂಗೆ. ನಾನಿದ್ರೆ ಯಾರು ಬೇಡ ಅವ್ರಿಗೆ. ಸೊ ಅದೊಂದು ಸಿಮಿಲಾರಿಟಿ ಇದೆ. ನಮ್ಮ ಈ ಬದುಕಿಗೆ ಹಿಂದಿನ ಜನ್ಮದ ಪ್ರೇರಣೆ ಇದೆ ಅನ್ನೋದಕ್ಕೆ ಸಂಗ್ರಾಮ್ ಸಿಂಗ್ ಅವರು ಮತ್ತೊಂದು ನಿದರ್ಶನ. ಆ ಹಿಂದಿನ ಜನ್ಮದಲ್ಲಿ ನಮ್ಗೆ ಏನಾಯ್ತು ಇದುವರೆಗೂ ನಮಗೂ ಗೊತ್ತಿರಲಿಲ್ಲ. ಅದು ಜನ್ಮಾಂತರ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ನಾವು ಹೀಗಿದ್ವಿ ಅನ್ನೋದು ಗೊತ್ತಾಗಿದೆ. ಇನ್ನು ಎರಡು ಬದುಕುಗಳಲ್ಲಿನ ಸಾಕಷ್ಟು ನೋವು, ನಲಿವು ಸಾಮಾನ್ಯ ಸಾಕ್ಷಿಗಳು
ಹಿಂದಿನ ಜನ್ಮದ ದೇಶಪ್ರೇಮ, ಕರ್ತವ್ಯ ಪ್ರಜ್ಞೆ ಈ ಜನ್ಮದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಮುಂದುವರಿದಿತ್ತು. ಹೀಗೆ ಸತ್ಯಕ್ಕೆ ಹತ್ತಿರವಾಗಿರುವ ಸಾಕಷ್ಟು ಸಾಕ್ಷಿಗಳು ಇಲ್ಲಿ ಸಿಗ್ತವೆ. ಈ ಬದುಕನ್ನ ಮತ್ತು ಆ ಬದುಕನ್ನ ತುಲನೆ ಮಾಡಿ ನೋಡಿದಾಗ ನಮಗೆ ಸಿಗ್ತಕ್ಕಂಥ ಕೆಲವು ಪ್ರಮುಖವಾದ ಸಿಮಿಲಾರಿಟಿ, ಸಾಮ್ಯತೆಗಳು, ಅಲ್ಲಿ ಕೂಡ ಅವರು ದೇಶಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಬದುಕನ್ನು ನಾವು ಕಾಣ್ಬೋದು. ಇಲ್ಲಿ ಸಹ ದೇಶ ಸೇವೆ, ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಂಥ ಒಂದು ಸಾಮ್ಯತೆ ಕಾಣ್ಬೋದು. ಯಾವುದೇ ಸಂಸ್ಕೃತಿ ರಾತ್ರಿ ಬೆಳಗಾಗೋದ್ರಲ್ಲಿ ಹುಟ್ಟೋದಿಲ್ಲ. ಅದಕ್ಕೆ ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುತ್ತೆ. ಇಷ್ಟು ವರ್ಷಗಳ ಸಂಸ್ಕೃತಿಯ ನಂಬಿಕೆ ಸುಮ್ಮನೆ ಹುಟ್ಟೋದಿಲ್ಲ, ಕಾರಣ ಇಲ್ಲದೆ ಮುಂದುವರಿಯೋದಿಲ್ಲ. ಈ ಪುನರ್ಜನ್ಮದ ನಂಬಿಕೆಯೂ ಹಾಗೆ. ಹಿಸ್ಟ್ರಿ ರಿಪೀಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳಿದ್ರೆ ನಮಗದನ್ನ ಪ್ರಶ್ನೆ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಆದರೆ ಜನ್ಮ ಪುನರಾವರ್ತನೆ ಆಗುತ್ತೆ ಅಂತ ಹೇಳಿದ್ರೆ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಒಪ್ಪಿಕೊಳ್ಳುವಂತ ಅದೆಷ್ಟೋ ಸತ್ಯಗಳು ನಮ್ಮ ಕಣ್ಣು ಮುಂದೆ ಇದೆ ಅನ್ನೋದಕ್ಕೆ ಈ ಗತ ಜನ್ಮವೇ ಸಾಕ್ಷಿ. ಈ ಕರಡಿಗೆ ಮನುಷ್ಯರ ಮೇಲೆ ಇನ್ನಿಲ್ಲದ ದ್ವೇಷ. ಕರಡಿಯ ಪೂರ್ವಜನ್ಮದ ದಾರುಣ ಬದುಕು. ಇದು ಮನುಷ್ಯನ ಮಾನವೀಯತೆಗೆ ಸವಾಲು ಹಾಕುವ ವಿಶೇಷ ಪುನರ್ಜನ್ಮ. ನನ್ನ ಮರಿಗಂದ್ರೆ ತುಂಬಾ ಇಷ್ಟ. ನಿರೀಕ್ಷಿಸಿ ಸೋಮವಾರದ ಜನ್ಮಾಂತರ.